ಬಿಗ್ ಬಾಸ್ ಪ್ರೊಮೋನು ನನಗಂತೂ ಭಾಳ ಅಂದ್ರೆ ಭಾಳ ಬೇಜಾರತ್ರಿ. ಯಾಕಂತಂದ್ರ ನಾನು ಕೂಡ ಬಿಗ್ ಬಾಸ್ ಆಡಿಷನ್ದಾಗ ಪಾರ್ಟಿಸಿಪೇಟ್ ಮಾಡಿದ್ದೆ. ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿ ಎಲ್ಲಾ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡಿದ್ದೆ. ಬಟ್ ಬಿಗ್ ಬಾಸ್ ಟೀಮ್ ಕಡೆಯಿಂದ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಬರಲಿಲ್ಲ. ಹಾಗಾಗಿ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗತೈತ್ರಿ. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಕೈತಿ. ನಾನು ಕೂಡ ಬಿಗ್ ಬಾಸ್ ಬಂದು ನಮ್ಮ ಇಲಾಖೆಯ ಬಗ್ಗೆ, ನಮ್ಮ KEB ಕೆಲಸ ಮಾಡೋ ಪವರ್ ಮ್ಯಾನ್ಗಳ ಬಗ್ಗೆ, ಪ್ರತಿಯೊಂದು ಕಷ್ಟ ಕಾರುಣ್ಯಗಳ ಬಗ್ಗೆ ಪ್ರತಿಯೊಂದು ಅಲ್ಲಿ ಹಂಚ್ಕೋಬೇಕಂತ ಹೇಳಿ ಭಾಳ ಅಂದ್ರೆ ಭಾಳ ಆಸೆ ಇತ್ತು. ಬಟ್ ಯಾವುದೇ ರೀತಿಯಾದ ಬಿಗ್ ಬಾಸ್ ಟೀಮ್ ಕಡೆಯಿಂದ ರಿಪ್ಲೈ ಬರಲಿಲ್ಲ. ಹಾಗಾಗಿ ಭಾಳ ಅಂದ್ರೆ ಭಾಳ ಬೇಜಾರಾಗತೈತಿ. ಅದ್ರ ಜೊತೆಗೆ ಮತ್ತೊಂದು ಏನಂತಂದ್ರ ನಮ್ಮ ಫೇವ್ರೇಟ್ ಕಿಚ್ಚ ಸುದೀಪ್, ನಮ್ಮ ಬಾಸ್ ಅವ್ರ ಎಂಟ್ರಿ ಸ್ವ್ಯಾಗ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಇರ್ಲಿ, ಏನೇ ಆಗಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಬರ್ತಾವಂತ ಭಾವಿಸೀನಿ. ಹಾಗಾಗಿ ಮತ್ತೊಂದು ಸಾರಿ ಬಿಗ್ ಬಾಸ್ ಯಾರ್ಯಾರು ಹೊಂಟ್ರಲ್ಲ ಎಲ್ಲರಿಗೂ ಆಲ್ ದ ಬೆಸ್ಟ್. ಬಿಗ್ ಬಾಸ್ ಟೀಮಿಗೆ ಒಂದು ಹೇಳ್ತೇನೆ, ನಾ ಸೆಲೆಕ್ಷನ್ ಆಗಲಿಲ್ಲ ಅಂತಂದ್ರೆ ಹೋತು. ಬಟ್ ನಮ್ಮ ಇಲಾಖೆಯವ್ರು ಯಾರಾದರೂ ಆಡಿಷನ್ ಕೊಟ್ಟಿದ್ರ ದಯವಿಟ್ಟು ನಮ್ಮ ಇಲಾಖೆಯವ್ರು ಯಾರು ಒಬ್ಬರನ್ನ ನೀವು ಸೆಲೆಕ್ಷನ್ ಮಾಡಿ ನಮ್ಮ ಕರ್ನಾಟಕಕ್ಕೆ ಪವರ್ ಮ್ಯಾನ್ಗಳ ಕಷ್ಟ ಕಾರಣ ಏನಂತ ತಿಳ್ಕೊಬೇಕಾಗಿತ್ತು. ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ.